ಇನ್ನು ಮಾಜಿ ಸಿಎಂ BS ಯಡಿಯೂರಪ್ಪನವರಿಗೆ ಶಾಕ್ ಮೇಲೆ ಶಾಕ್ ಎದುರಾಗ್ತಾ ಇದೆ. ಈಗಾಗಲೇ BS ಯಡಿಯೂರಪ್ಪ ಅವರ ವಿಚಾರದಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಗಳನ್ನು ಗಮನಿಸ್ತಾ ಇದ್ವಿ. ಕೋವಿಡ್ ವಿಚಾರದಲ್ಲಿ ಏನಾಗಿತ್ತು ಅಂತ ಹೇಳಿ. ಈಗ ಕೋವಿಡ್ ಹಗರಣದ ಬಳಿಕ KKRDB ಹಗರಣದ ಇನ್ವೆಸ್ಟಿಗೇಷನ್ ನಡೆಸಲಿಕ್ಕೆ ಮುಂದಾಗ್ತಿದ್ದಾರೆ. ಕಲ್ಯಾಣ ಕರ್ನಾಟಕ ಮಂಡಳಿಯಲ್ಲಿ 300 ಕೋಟಿ ರೂಪಾಯಿ ಅಕ್ರಮ ಆಗಿದೆ ಅನ್ನುವಂತಹ ಆರೋಪ ಇದೆ. ನಿವೃತ್ತ IAS ಸುಧೀರ್ ಕುಮಾರ್ ನೇತೃತ್ವದಲ್ಲಿ ಸಮಿತಿಯನ್ನು ಕೂಡ ರಚನೆ ಮಾಡಲಾಗಿದೆ. ಕೋವಿಡ್ ಹಗರಣದ ಸಂಬಂಧ ಕ್ರಿಮಿನಲ್ ಕೇಸ್ ದಾಖಲು ಮಾಡುವಂತಹ ಸಾಧ್ಯತೆ ಇದೆ. 14ನೇ ತಾರೀಕು ಸಚಿವ ಸಂಪುಟ ಸಭೆಯಲ್ಲಿ ಈ ತೀರ್ಮಾನವಾಗುವಂತಹ ನಿರೀಕ್ಷೆ ಇರುವಂಥದ್ದು. ಹಾಗಾದರೆ ಸಿಎಂ BS ಯಡಿಯೂರಪ್ಪನವರಂತಹ ವಿಚಾರದಲ್ಲಿ ಇವತ್ತೇನೆಲ್ಲ ಬೆಳವಣಿಗೆಗಳಾಯಿತು, ಸಚಿವ ಸಂಪುಟ ಸಭೆಯಲ್ಲಿ ಯಾವೆಲ್ಲ ಚರ್ಚೆಗಳಾಗಬಹುದು, ಅದರ ಕಂಪ್ಲೀಟ್ ರಿಪೋರ್ಟ್ ನಿಮ್ಮ ಮುಂದೆ. ಬಿಎಸ್ವೈಗೆ ಸರ್ಕಾರದಿಂದ ಮತ್ತೊಂದು ಶಾಕ್. ಕಲ್ಯಾಣ ಕರ್ನಾಟಕದ 300 ಕೋಟಿ ಅಕ್ರಮದ ತನಿಖೆ. ನಿವೃತ್ತ IAS ಅಧಿಕಾರಿ ನೇತೃತ್ವದಲ್ಲಿ ಸಮಿತಿ ರಚನೆ. ಮೂಡ ವಕ್ಫಾಸ್ತಿ ವಿವಾದ ಮುಂದಿಟ್ಟುಕೊಂಡು ಹೋರಾಟ ನಡೆಸ್ತಾ ಇರುವ ಬಿಜೆಪಿಯನ್ನ ಕಟ್ಟಿಹಾಕಲು ಈಗ ಕಾಂಗ್ರೆಸ್ ಪಾಲಿಗೆ ಬ್ರಹ್ಮಾಸ್ತ್ರವೇ ಸಿಕ್ಕಿದೆ. ಮಾಜಿ ಸಿಎಂ ಯಡಿಯೂರಪ್ಪ ವಿರುದ್ಧ ತನಿಖಾಸ್ತ್ರ ಪ್ರಯೋಗಿಸಿದೆ. ಕೋವಿಡ್ ಹಗರಣ ಬಳಿಕ ಬಿಎಸ್ವೈ ವಿರುದ್ಧ ಮತ್ತೊಂದು ಹಗರಣದ ತನಿಖೆಗೆ ಸರ್ಕಾರ ಸಮಿತಿ ರಚನೆ ಮಾಡಿದೆ. ಕಲ್ಯಾಣ ಕರ್ನಾಟಕ ಮಂಡಳಿಯಲ್ಲಿ ಬಿಎಸ್ವೈ ಅವಧಿಯಲ್ಲಿ ನಡೆದಿದೆ ಎನ್ನಲಾದ 300 ಕೋಟಿ ಅಕ್ರಮದ ತನಿಖೆಗೆ ಸರ್ಕಾರ ಸಮಿತಿ ರಚಿಸಿದೆ. 2020-23ರ ಅವಧಿಯಲ್ಲಿ ಯಡಿಯೂರಪ್ಪ ಸಿಎಂ ಆಗಿದ್ದ ಅವಧಿಯಲ್ಲಿ ಕಲ್ಯಾಣ ಕರ್ನಾಟಕ ಮಾನವ ಸಂಪನ್ಮೂಲ ಕೃಷಿ ಮತ್ತು ಸಾಂಸ್ಕೃತಿಕ ಸಂಘ ರಚನೆ ಮಾಡಲಾಗಿತ್ತು. ಈ ಅವಧಿಯಲ್ಲಿ ದತ್ತಾತ್ರೇಯ ಪಾಟೀಲ್ ರೇವೂರ್ ಕಲ್ಯಾಣ ಕರ್ನಾಟಕ ಪ್ರದೇಶಾಭಿವೃದ್ಧಿ ಮಂಡಳಿಯ ಅಧ್ಯಕ್ಷರಾಗಿದ್ದರು. ಪ್ರತಿ ವರ್ಷ 100 ಕೋಟಿಯಂತೆ 300 ಕೋಟಿ ಅನುದಾನ ಬಿಡುಗಡೆ ಮಾಡಲಾಗಿತ್ತು. ಈ ಅನುದಾನದಲ್ಲಿ ದುರ್ಬಳಕೆ ಆಗಿದೆ ಅನ್ನೋ ಆರೋಪದ ಹಿನ್ನೆಲೆಯಲ್ಲಿ ನಿವೃತ್ತ IAS ಅಧಿಕಾರಿ ಸುಧೀರ್ ಕುಮಾರ್ ನೇತೃತ್ವದಲ್ಲಿ ಸಮಿತಿಯನ್ನ ಸರ್ಕಾರ ರಚನೆ ಮಾಡಿದೆ. ಮೇಲ್ನೋಟಕ್ಕೆ ಅಲ್ಲಿ ಮಿಸ್ಯೂಸ್ ಆಗಿದೆ. ಪ್ರತಿ ವರ್ಷ 300 ಕೋಟಿ KKRDಗೆ ಕೊಟ್ಟಿರ್ತಕ್ಕಂಥದ್ದು. ಆ 100 ಕೋಟಿ ಅಂದರೆ 3 ವರ್ಷದಲ್ಲಿ 300 ಕೋಟಿ ಮಿಸ್ಯೂಸ್ ಆಗಿದೆ ಅಂತ ಹೇಳಿದ್ದಾರೆ. ಅದನ್ನು ನೋಡೋಣ, ತನಿಖೆ ಮಾಡಿದ ಮೇಲೆ ಗೊತ್ತಾಗುತ್ತೆ. ಕೋವಿಡ್ ಹಗರಣದ ಬಳಿಕ ಮಾಜಿ ಸಿಎಂ ಯಡಿಯೂರಪ್ಪ ಅವರ ಮೇಲೆ ರಾಜ್ಯ ಸರ್ಕಾರ ಮತ್ತೊಂದು ಆರೋಪವನ್ನ ಹೊರಿಸಿದೆ. ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿಯಲ್ಲಿ 2020ರಿಂದ 2023ರ ಅವಧಿಯಲ್ಲಿ ಮಂಡಳಿಗೆ ಬಿಡುಗಡೆ ಆದಂತಹ 300 ಕೋಟಿಯಲ್ಲಿ ಹಗರಣ ಆಗಿದೆ ಅನ್ನುವಂಥದ್ದು ರಾಜ್ಯ ಸರ್ಕಾರದ ಆರೋಪ. ಈ ಹಿನ್ನೆಲೆಯಲ್ಲಿ ಸುಧೀರ್ ಕುಮಾರ್ ಅವರ ನೇತೃತ್ವದ ತನಿಖಾ ತಂಡವನ್ನು ರಚನೆ ಮಾಡಿದ್ದು ತನಿಖೆಗೆ ಆದೇಶವನ್ನ ಮಾಡಿದೆ. ನವೆಂಬರ್ 14 ಪೊಲಿಟಿಕಲ್ ಬಿಗ್ ಡೇ. ಕ್ಯಾಬಿನೆಟ್ ಸಸ್ಪೆನ್ಸ್. ಕೋವಿಡ್ ಕಷ್ಟಕಾಲ. ಯಾರಿಗೆಲ್ಲ ಕೇಸ್ ಡೋಸ್. ಬಿಎಸ್ವೈ ರಾಮುಲು ವಿರುದ್ಧ ಕ್ರಿಮಿನಲ್ ಕೇಸ್ ಸಾಧ್ಯತೆ. ನಾಡಿದ್ದು ಪೊಲಿಟಿಕಲ್ ಬಿಗ್ ಡೇ. ಯಾಕಂದ್ರೆ ನವೆಂಬರ್ 14 ಅಂದ್ರೆ ಗುರುವಾರ ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಸಚಿವ ಸಂಪುಟ ಸಭೆ ನಡೆಯಲಿದ್ದು, ಕೋವಿಡ್ ಹಗರಣ ಸಂಬಂಧ ಯಡಿಯೂರಪ್ಪ ರಾಮುಲು ವಿರುದ್ಧ ಕ್ರಿಮಿನಲ್ ಕೇಸ್ ದಾಖಲಿಸಲು ಒಪ್ಪಿಗೆ ಸಿಗುವ ಸಾಧ್ಯತೆ ಇದೆ. ಈಗಾಗಲೇ ಜಸ್ಟಿಸ್ ಕುನ್ಹಾ ವರದಿ ಶಿಫಾರಸುಗಳ ಜಾರಿಗೆ ಕ್ಯಾಬಿನೆಟ್ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ಕುನ್ಹಾ ವರದಿಯಲ್ಲಿ ಯಡಿಯೂರಪ್ಪ ಶ್ರೀರಾಮುಲು ವಿರುದ್ಧ ಪ್ರಾಸಿಕ್ಯೂಷನ್ಗೆ ಶಿಫಾರಸು ಮಾಡಲಾಗಿತ್ತು. ಹಾಗಾಗಿ ನವೆಂಬರ್ 14ರಂದು ನಡೆಯುವ ಕ್ಯಾಬಿನೆಟ್ನಲ್ಲಿ ಅಂತಿಮ ತೀರ್ಮಾನ ಕೈಗೊಳ್ಳುವ ಸಾಧ್ಯತೆ ಇದೆ. ನ್ಯಾಯಮೂರ್ತಿ ಕುನ್ನಾ ಅವರ ವರದಿ ಏನಿತ್ತು, ಆ ವರದಿಯ ಶಿಫಾರಸುಗಳನ್ನು ಜಾರಿಗೆ ತರಬೇಕು ಅಂತ ರಾಜ್ಯ ಸರ್ಕಾರದಲ್ಲೇ ಹಲವಾರು ಸಚಿವರು ಕೂಡ ಒತ್ತಾಯ ಮಾಡಿದ್ರು. ಈ ನಡುವೆ ಯಡಿಯೂರಪ್ಪ ಮತ್ತು ಶ್ರೀರಾಮುಲು ಅವರ ವಿರುದ್ಧ ಭ್ರಷ್ಟಾಚಾರ ನಿಯಂತ್ರಣ ಕಾಯ್ದೆಯಡಿ ಈ ಒಂದು ಕೋವಿಡ್ ಸಂದರ್ಭದಲ್ಲಿ PPE ಕಿಟ್ ಅನ್ನ 3 ಲಕ್ಷ ಖರೀದಿ ಮಾಡಿದ್ದಾರೆ. ಅದರಲ್ಲಿ ಸುಮಾರು 14 ಕೋಟಿಯಷ್ಟು ಅಕ್ರಮ ಆಗಿದೆ ಅಂತ ವರದಿಯಲ್ಲಿದೆ. ಆ ವಿಚಾರಗಳನ್ನು ಮುಂದಿಟ್ಟುಕೊಂಡು ಕ್ರಿಮಿನಲ್ ಕೇಸನ್ನು ದಾಖಲು ಮಾಡೋದಕ್ಕೆ ಮುಂದಾಗಿದ್ದಾರೆ. ಒಟ್ಟಿನಲ್ಲಿ ನವೆಂಬರ್ 14ರ ಸಚಿವ ಸಂಪುಟ ಸಭೆ ತೀವ್ರ ಕುತೂಹಲ ಮೂಡಿಸಿದೆ. ಬ್ಯೂರೋ ರಿಪೋರ್ಟ್, ಪಬ್ಲಿಕ್ ಟಿವಿ. ಕೇವಲ ಯಡಿಯೂರಪ್ಪನವ್ರು ಇದ್ದಾಗಿಂದ ಮಾತ್ರ ಯಾಕೆ ಕಲ್ಯಾಣ ಕರ್ನಾಟಕದ ವಿಚಾರ? ಅದು ಯಾವಾಗಿಂದ ಅವಕಾಶ ಸಿಕ್ತೋ ಅದಕ್ಕೆ ಸ್ಪೆಷಲ್ ಆಗಿ ಕೊಟ್ಟಿರೋದು, ಅಲ್ಲಿಂದ ಎಷ್ಟೆಷ್ಟು ಹಣ ಗ್ರ್ಯಾಂಟ್ ಆಯಿತೋ ಅದು ಪೂರ್ಣ ಪ್ರಮಾಣದಲ್ಲಿ ತನಿಖೆ ಆಗಬೇಕಲ್ವಾ? ಸೆಲೆಕ್ಟಿವ್ ಆಗಿ ಯಾಕೆ ಮಾಡ್ತಾ ಇದ್ದೀರಾ? ಇನ್ನೂ ದೊಡ್ಡ ಮಟ್ಟದ ಹಗರಣವೇ ಅಲ್ಲಿ ಕಾಣಿಸಿಕೊಳ್ಳುತ್ತೆ. ಯಾರ್ಯಾರ ಬೊಕ್ಕಸಕ್ಕೆ ಹೋಗಿ ಕೂತ್ಕೊಳ್ತು ಅನ್ನೋದು ಗೊತ್ತಾಗುತ್ತೆ. ಯಾರ್ಯಾರ ಜೇಬಿಗೆ ಹೋಯ್ತು, ಯಾರ್ಯಾರ ಮನೆಗೆ ಸೇರ್ತು ಅದು ಕೂಡ ಗೊತ್ತಾಗುತ್ತೆ. ಪರ್ಟಿಕ್ಯುಲರ್ ಆಗಿ ಯಾಕೆ? ಪೂರ್ತಿಯಾಗಿಯೇ ಮಾಡಿ ಅಲ್ಲಿರೋ ಜನರಿಗೂ ಗೊತ್ತಾಗಲಿ, ಹೈದರಾಬಾದ್ ಕರ್ನಾಟಕದವ್ರಿಗೆ ಯಾರ್ಯಾರು ನುಂಗಿ ನೀರು ಕುಡಿದಿದ್ದಾರೆ ಅಂತ ಹೇಳಿ ಅವ್ರಿಗೆ ಸೇರಬೇಕಾಗಿರೋ ದುಡ್ಡನ್ನು.